ನಮಸ್ತೆ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್ಗಳು, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ರಾಜ್ಯ ಚುನಾವಣಾ ರಾಜಕೀಯದ ಕಂಪ್ಲೀಟ್ ವಿಶ್ಲೇಷಣೆ. ಹೀಗೆ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಪ್ರಮುಖ ಬೆಳವಣಿಗೆ ಯಾವುದು? ಹಾಗಾದ್ರೆ ಇವತ್ತಿನ ಮೊದಲ ಅಪ್ಡೇಟ್ಸ್ ಯಾವ ಸಿಗ್ತಾ ಇದೆ? ಹಾಗಾದ್ರೆ ಪ್ರಮುಖವಾಗಿ ನೋಡೋದಾದ್ರೆ ಬಿಜೆಪಿಯ ವಿಚಾರ. ಸೊ ನಿನ್ನೆಯೇ ಬಿಜೆಪಿಯ ಪಟ್ಟಿ ಆಲ್ಮೋಸ್ಟ್ ಅನೌನ್ಸ್ ಆಗಿಬಿಡುತ್ತೆ ಅನ್ನೋ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇತ್ತು. ಹಾಗಾದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕೂಡ ಬಿಜೆಪಿಯ ಪಟ್ಟಿ ಫೈನಲ್ ಆಗಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾದ್ರೆ ಯಾವತ್ತು ರಿಲೀಸ್ ಮಾಡ್ತಾರೆ? ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಹುತೇಕವಾಗಿ ಫೈನಲ್ ಆಗಿದೆ, ಇವತ್ತು ಅಥವಾ ನಾಳೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಹಾಗಾದ್ರೆ. ಸೊ ಇವತ್ತೇ ರಿಲೀಸ್ ಮಾಡ್ತಾರಾ ಅಥವಾ ನಾಳೆ ಅನೌನ್ಸ್ ಏನಾದ್ರೂ ಫಸ್ಟ್ ಲಿಸ್ಟ್ ಅನ್ನ ಹೇಳ್ತಾರಾ ಹೇಗೆ ಅಂತ? ಸೊ ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆಯಂತೆ. ಸೊ ಅದಾದ ಮೇಲೆ ಫೈನಲ್ ಆಗಿ ಒಂದು ಸುತ್ತಿನ ಸಭೆ ನಡೆಸಿ ಪಟ್ಟಿಯನ್ನ ಅಧಿಕೃತಗೊಳಿಸ್ತಾರೆ. ಪ್ರಮುಖವಾಗಿ ಇವತ್ತು ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಕೂಡ ಅವರ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಸೊ ಇವತ್ತು ಕೂಡ ಮತ್ತೊಂದು ಸಭೆ ಇದೆ. ಸಭೆ ಆದ ಮೇಲೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಪ್ರಮುಖವಾಗಿ ಈ ಬೆಳಗಾವಿ ಭಾಗ ಸೇರಿದಂತೆ ಕೆಲ ಕ್ಷೇತ್ರಗಳಲ್ಲಿ ಗೊಂದಲದ ವಾತಾವರಣ ಇದೆ. ಮತ್ತೊಂದು ಕಡೆಗೆ ನಿನ್ನೆ ರಾತ್ರಿ ಮೋದಿ ಅವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಯಿತು. ಆ ಒಂದು ಚರ್ಚೆಯಲ್ಲಿ ಹಾಲಿ ಶಾಸಕರಲ್ಲಿ ಒಂದು 8 ರಿಂದ 10 ಜನರನ್ನ ಬಿಟ್ರೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. 15 ರಿಂದ 20 ಕ್ಷೇತ್ರಗಳಲ್ಲಿ ಹೊಸಬರಿಗೆ ಹಾಗಾದ್ರೆ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು. ಸೊ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಕಾಗತ್ತೋ, ಕೆಲವರದ್ದು ಹಾಕೊಂಡಿರೋದು ಅಥವಾ ಏನ್ ಕಥೆ ಅನ್ನೋದು ಲಿಸ್ಟ್ ಅನೌನ್ಸ್ ಆದ ಮೇಲೆ ಗೊತ್ತಾಗುತ್ತೆ. ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಸೊ ಅಳೆದು ತೂಗಿ ಈ ಬಾರಿ ಆಡಳಿತ ಪಕ್ಷದಲ್ಲಿ ಇದ್ರೂ ಕೂಡ ಸರ್ಕಸ್ ಮೇಲೆ ಸರ್ಕಸ್ ಮಾಡಿ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ, ಕೆಲವೊಂದಿಷ್ಟು ಸ್ಟ್ರಾಟರ್ಜಿಗಳನ್ನ ಅಲ್ಲಿ ಅಳವಡಿಸಿಕೊಂಡು, ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು, ಕೆಲವೊಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಈ ಬಾರಿ ಬಿಜೆಪಿ ಅವರು ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ನಾವು ಅನೌನ್ಸ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಖಾಡಕ್ಕೆ ಅನ್ನೋ ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದಾರೆ. ಸೊ ನಿನ್ನೆ ಮೋದಿ ಸಭೆಯ ಹೈಲೈಟ್ಸ್ ಏನು? ಶಾಸಕರ ಕ್ಷೇತ್ರ ಬದಲಾವಣೆ ಮಾಡೋದು ಬೇಡ, ಅವರವರು ಯಾವ ಕ್ಷೇತ್ರಗಳಲ್ಲಿದ್ರು ಅದೇ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿ ಅನ್ನೋದು, ಜೊತೆಗೆ ಕುಟುಂಬದಿಂದ ಕೆಲವೊಂದಿಷ್ಟು ಜನ ನನ್ನ ಮಕ್ಕಳು ಕೊಡ್ರಿ ಅಥವಾ ನನ್ನ ಸಹೋದರರಿಗೆ ಕೊಡ್ರಿ ಅನ್ನೋ ವಿಚಾರಗಳಿತ್ತಲ್ಲ, ಸೊ ಒಬ್ರಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ಬಹುತೇಕವಾಗಿ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ವಿಚಾರವನ್ನ ಮೋದಿ ಅವರು ಹೇಳಿದ್ದಾರೆ ಅನ್ನೋ ವಿಚಾರಗಳಿದೆ. ಸೊ ಕೆಲಸ ಮಾಡದಂತಹ 8 ರಿಂದ 10 ಶಾಸಕರನ್ನ ಕೈ ಬಿಟ್ಬಿಡಿ, ಗೆಲುವಿನ ವರ್ಚಸ್ ಯಾರಿಗಿದೆ ಅಂತಹ ಹೊಸ ಮುಖಗಳಿಗೆ ಮಣೆ ಹಾಕಿ ಹೊಸಬರಿಗೆ ಅವಕಾಶವನ್ನ ಕೊಡಿ, ಯಾರಾದ್ರೂ ಅತೃಪ್ತಿ ಇದ್ದವರು ಪಕ್ಷ ಬಿಡದಂತೆ ಎಚ್ಚರ ವಹಿಸಿ ಅನ್ನೋ ಲೆಕ್ಕಾಚಾರಗಳನ್ನ ಕೂಡ ಹೇಳಿದ್ದಾರೆ. ನೋಡಿ, ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. ನಿನ್ನೆ ಮೋದಿ ಅವರು ನಿನ್ನೆ ಬಂದು ರಾಜ್ಯಕ್ಕೆ ಭೇಟಿ ಕೊಟ್ಟು ಅದಾದ ಮೇಲೆ ಹೋದ ನಂತರದಲ್ಲಿ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಕೃಷ್ಣ, ಪ್ರಮುಖವಾಗಿ ನಿನ್ನೆಯೇ ಎಲ್ಲ ಹೇಳಲಾಗ್ತಾ ಇತ್ತು, ಸೊ ನಿನ್ನೆ ಸಂಜೆಲೆ ನೈಟ್ ಅಲ್ಲೇ ಒಂದು ಪಟ್ಟಿ ರಿಲೀಸ್ ಆಗಬಹುದು ಅಂತ ಹೇಳಿ ನಿನ್ನೆ ಸಾಕಷ್ಟು ಮಹತ್ವದ ಮೀಟಿಂಗ್ ಆಗಿದೆ. ನಿನ್ನೆ ಮೀಟಿಂಗ್ ನ ಹೈಲೈಟ್ಸ್ ಏನ್ ಹಾಗಾದ್ರೆ? ಖಂಡಿತವಾಗ್ಲೂ ಶ್ರುತಿ, ನಿನ್ನೆ ರಾತ್ರಿ ಬಿಡುಗಡೆ ಆಗಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಗೊಂದಲ ಕೂಡ ಇದೆ. ಅದ್ರ ಜೊತೆಗೆ ಟಿಕೆಟ್ ಫೈಟ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಟಿಕೆಟ್ ಪಟ್ಟಿ ಪ್ರಕಟ ಮಾಡೋದಕ್ಕೂ ಮುನ್ನ ಅಸಮಾಧಾನ ಬುಗಿಲೇಳುವಂತ ಸಾಧ್ಯತೆ ಇದೆ. ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ಮಾಡಿರುವಂತದ್ದು. ಅಂದ್ರೆ ಪಟ್ಟಿ ಇವತ್ತು ಸಂಜೆ ಒಳಗಡೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಯಾರು ಟಿಕೆಟ್ ಅಸಮಾಧಾನಿತರು, ಟಿಕೆಟ್ ವಂಚಿತರು ಇರ್ತಾರೆ, ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿ ಅನ್ನೋ ಒಂದು ಸೂಚನೆಯನ್ನ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನೋದು. ಇವತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಕೂಡ ದೆಹಲಿಯಿಂದ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇವತ್ತು ಅಸಮಾಧಾನಿತರು ಯಾರ್ಯಾರು ಇರ್ತಾರೆ ಅವ್ರನ್ನ ಒಂದಷ್ಟು ಫೋನ್ ಮಾಡಿ ಮಾತಾಡೋದ್ರ ಮುಖಾಂತರವಾಗಿ ಅವರು ಸಮಾಧಾನ ಪಡಿಸುವಂತದ್ದು. ಅದ್ರ ನಂತರವಾಗಿ ಪಟ್ಟಿಯನ್ನ ಪ್ರಕಟ ಮಾಡುವಂತದ್ದು. ಈಗಾಗಲೇ 175 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಆಯ್ಕೆಯನ್ನ ಮಾಡಲಾಗಿದೆ. ಹೊಸಬರಿಗೆ 15 ರಿಂದ 20 ಜನರಿಗೆ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡಲಾಗಿದೆ. ಅದ್ರ ಜೊತೆಗೆ ಹಾಲಿ ಶಾಸಕರು ಅಂದ್ರೆ 8 ರಿಂದ 10 ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ 8-10 ಜನರಿಗೆ ಮುಖ್ಯವಾಗಿ ಆಡಳಿತ ವಿರೋಧಿ ಅಲೆ ಇದೆ, ಮತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೊಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಶ್ರುತಿ, ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು. ಒಂದಷ್ಟು ಕ್ಷೇತ್ರಗಳಿಗೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಪ್ರಭಾವಿ ನಾಯಕರೇನಾಗಿದ್ದಾರೆ ಅವ್ರನ್ನ ಕಟ್ಟಿಹಾಕುವಂತ ನಿಟ್ಟಿನಲ್ಲಿ, ಅವ್ರನ್ನ ಕ್ಷೇತ್ರದಲ್ಲಿ ಕಟ್ಟಿಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಅಚ್ಚರಿ ಅಭ್ಯರ್ಥಿಗಳನ್ನ ಅಂದ್ರೆ ಒಕ್ಕಲಿಗ ನಾಯಕರಾಗಿರ್ಬೋದು ಮತ್ತೆ ಪ್ರಬಲ ನಾಯಕರನ್ನ ಕಣಕ್ಕಿಳಿಸೋದ್ರ ಮುಖಾಂತರವಾಗಿ ಅವ್ರನ್ನ ಚುನಾವಣೆಯಲ್ಲಿ ಹೊರಗಡೆ ಹೋಗದ ಕಟ್ಟಿ ಹಾಕುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಒಂದಷ್ಟು ಜನ ಬಹುತೇಕ ಸಚಿವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಆದ್ರೆ ಒಂದಷ್ಟು ಜನ
ಒಂದಿಬ್ಬರಿಗೆ ಟಿಕೆಟ್ ಸಿಗಲ್ಲ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಚರ್ಚೆ ಆಗಿರುವಂತದ್ದು. ಅದ್ರ ಜೊತೆಗೆ 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಚರ್ಚೆ ಆಗಿದ್ರು ಕೂಡ ಇಲ್ಲ ಒಂದ್ ಕಡೆಗೆ 150ರಿಂದ 170 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಆಯ್ಕೆ ಮಾಡಲಾಗಿದೆ. ಅಷ್ಟು ಕ್ಷೇತ್ರಗಳಿಗೆ ಇವತ್ತು ಸಂಜೆ ಒಳಗಡೆಗೆ ಮತ್ತೊಂದು ಸಭೆಯನ್ನು ಕೂಡ ದೆಹಲಿಯಲ್ಲಿ ಸಭೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಇವತ್ತು ಮುಖ್ಯಮಂತ್ರಿಗಳು. ಯಾಕಂದ್ರೆ ಬೆಳಗಾವಿ, ಬೆಂಗಳೂರು ಸೇರಿದಂತೆ ಒಂದಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಫೈಟ್ ಇರುವಂತದ್ದು. ಹೀಗಾಗಿ ಅವರನ್ನ ಸಮಾಧಾನ ಜೊತೆಗೆ ಇನ್ನೊಂದು ಹೇಳಲಾಗ್ತಾ ಇತ್ತು, ಈ ಗುಜರಾತ್ ಯುಪಿ ಮಾಡೆಲ್ ಅನ್ನ ಅನುಸರಿಸುತ್ತಾರೆ, ಹಿರಿಯ ಶಾಸಕರಿಗೆ ಕೊಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿಯಾಗಿ ಆಗಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಕೂಡ ಟಿಕೆಟ್ ಸಿಗೋ ಸಾಧ್ಯತೆಗಳಿದೆ ಅನ್ನೋ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಆ ವಿಚಾರದಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಶ್ರುತಿ, ಗುಜರಾತ್ ಮತ್ತೆ ಯುಪಿ ಮಾಡಲ್ ವಿಚಾರವಾಗಿ ಕೂಡ ಸಭೆಯಲ್ಲಿ ಚರ್ಚೆ ಮಾತ್ರ ಈ ನಿರ್ಧಾರದಿಂದ ಹಿಂದೆ ಸರಿದಿರುವಂತದ್ದು. ಆದ್ರೆ ಮುಖ್ಯವಾಗಿ ಈಗ ಹೇಳ್ತಿರುವಂತದ್ದು ಶ್ರುತಿ, ಎಲ್ಲ ಒಂದ್ ಕಡೆ 15ರಿಂದ 20 ಜನರಿಗೆ ಹೊಸರ ಬಗ್ಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. 8ರಿಂದ 10 ಜನ ಶಾಸಕರಿಗೆ ಮಾತ್ರ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ 175 ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ಆಯ್ಕೆ ಆಗಿದೆ. ಅದನ್ನು ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆ ಪ್ರಕಟವಾಗುವಂತ ಸಾಧ್ಯತೆ ಇರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇದು ಒಂದ್ ಕಡೆ ಬಿಜೆಪಿ ಕತೆ ಆಯ್ತು ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು, ಎಸ್ಪೆಷಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದೆ. ಕಾಂಗ್ರೆಸ್ನವರು ಈಗಾಗಲೇ 2 ಪಟ್ಟಿಗಳನ್ನ ರಿಲೀಸ್ ಮಾಡಿದ್ದಾರೆ. 3ನೇ ಪಟ್ಟಿ ಸಾಕಷ್ಟು ಜನರಿಗೆ ಒಂದು ರೀತಿ ನಡುಕ ಶುರು ಮಾಡಿದೆ, ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಳ್ಳೋ ಹಾಗೆ ಮಾಡಿದೆ. ಕಾಂಗ್ರೆಸ್ನ ಫೈನಲ್ ಲಿಸ್ಟ್ ಬಿಡುಗಡೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಒಂದ್ ಕಡೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಕೋಲಾರದಿಂದ ಟಿಕೆಟ್ ಫಿಕ್ಸ್ ಆಗುತ್ತಾ ಅನ್ನೋದೊಂದು ಲೆಕ್ಕಾಚಾರ ಇದೆ. ಯಾಕಂದ್ರೆ ನಾನು ಕೊಟ್ಟರೆ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲರೂ ಹೇಳ್ತಾರೆ ಕೋಲಾರದಿಂದ ಟಿಕೆಟ್ ಕೊಡೋದು ಬಹುತೇಕವಾಗಿ ಡೌಟ್ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಯಾವುದೋ ಹೊಸ ಲೆಕ್ಕಾಚಾರವನ್ನ ಹಾಕೊಳ್ಳಿಕ್ಕೆ ಶುರು ಮಾಡಿದ್ದಾರಂತೆ. ಪುತ್ರ ಯತೀಂದ್ರ ಅವರ ರಾಜಕೀಯ ಭವಿಷ್ಯಕ್ಕೆ ಸಾಕಷ್ಟು ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ಸಿದ್ದರಾಮಯ್ಯನವರ ರಾಜಕೀಯದ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಯಾಕಂದ್ರೆ ಒಂದು ಕಡೆ ಯತೀಂದ್ರ ಅವರು ವರುಣಾದಲ್ಲಿ ಕಳೆದ ಬಾರಿ ಗೆದ್ದಿದ್ರು. ಸೊ ಇಲ್ಲಿ ಮಗನ ಭವಿಷ್ಯವನ್ನ ಯೋಚನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಏನ್ ಮಾಡೋದು ಅನ್ನೋ ಲೆಕ್ಕಾಚಾರ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ. ಒಂದು ಕಡೆ ಸಿದ್ದರಾಮಯ್ಯನವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ಅವರ ಪುತ್ರನ ಭವಿಷ್ಯದ ವಿಚಾರವಾಗ್ಲೂ ಕೂಡ ಅವ್ರು ಲೆಕ್ಕಾಚಾರಗಳನ್ನ ಹಾಕೊಳ್ತಿದ್ದಾರೆ. ಬಟ್ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಏನ್ ಬೆಳವಣಿಗೆಗಳಾಗಿದೆ ಈ ನಿಟ್ಟಿನಲ್ಲಿ? ಶ್ರುತಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಹೆಸರು ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಕೋಲಾರ ಕ್ಷೇತ್ರವನ್ನು ಕೂಡ ಸಿದ್ದರಾಮಯ್ಯನವರು ಕೇಳಿರುವಂತದ್ದು. ಒಂದು ವೇಳೆ ಕೋಲಾರ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಹೈಕಮಾಂಡ್ ಅನುಮತಿ ಕೊಟ್ಟ ಬಳಿಕ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಮತ್ತು ವರ್ಣಾ ಎರಡೂ ಕಡೆ ಗೆದ್ರೆ ವರ್ಣಾ ಕ್ಷೇತ್ರವನ್ನ ಪುತ್ರ ಯತೀಂದ್ರಿಗೆ ಬಿಟ್ಕೊಡುವಂತ ಸಂಬಂಧಪಟ್ಟಾಗ ಈಗಾಗಲೇ ಚರ್ಚೆ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಕೋಲಾರದಿಂದ ತಾವು ಉಳ್ಕೊಳ್ಳುವಂಥದ್ದು. ಈ ಎಲ್ಲದ ನೋಡಿ ಒಂದು ವೇಳೆ ಕೋಲಾರ ಕ್ಷೇತ್ರವನ್ನ ಸ್ಪರ್ಧೆ ಮಾಡಿದ್ರು ಕೂಡ ಕೋಲಾರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಹೈಕಮಾಂಡ್ ಅನುಮತಿ ಕೊಡ್ತಾ ಇದ್ರೆ ಮುಂದೆ 2024ರಲ್ಲಿ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು. ಆ ಮುಖಾಂತರ ಇನ್ನು ಉಳಿದಿರ್ತಕ್ಕಂಥ 1 ವರ್ಷದಲ್ಲಿ ಮಗನನ್ನ ಮೈಸೂರು ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಅವರನ್ನ ಅಡಿಗೊಳಿಸುವಂತದ್ದು. ಆ ಮುಖಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿಸ್ಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ತಿರುವಂತದ್ದು. ಆ ಮುಖಾಂತರ ಇಡೀ ಮೈಸೂರು ಜಿಲ್ಲೆಯ ಹಿಡಿತ ಕೂಡ ಸಿಕ್ಕಂತಾಗುತ್ತೆ. ಪುತ್ರ ಯತೀಂದ್ರ ಸಂಬಂಧಪಟ್ಟಾಗೆ ಮೈಸೂರು ಜಿಲ್ಲೆಯಲ್ಲಿ ತನ್ನದೇ ಆಗಿರ್ತಕ್ಕಂಥದ್ದು ಆತ ಸಂಭಾವಿಸಿದ್ದಾರೆ. ಸ್ವಭಾವತಃ ಉತ್ತಮ ಗುಣವುಳ್ಳವರು ಮತ್ತು ವಿದ್ಯಾವಂತರು ಅಂತ ಹೇಳಿ ಒಂದಷ್ಟು ಅವ್ರದೇ ಆದ ಒಂದು ಇಮೇಜ್ ಅನ್ನ ಅವರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಇಮೇಜ್ ಆಧಾರದ ಮೇಲೆ ಅವ್ರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತದ್ದು ಮತ್ತು ಲೋಕಸಭೆ ಚುನಾವಣೆ ಕೂಡ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಪ್ರಬಲ ಎದುರಾಳಿ ಮತ್ತು ಅಭ್ಯರ್ಥಿ ಇಲ್ಲ. ಹಾಗಾಗಿ ಯತೀಂದ್ರ ಅವರಿಗೆ ಮುಂದಿನ ದಿನಗಳಲ್ಲಿ 2024 ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಮಾಡಿಸುವ ಬಗ್ಗೆ ಸಿದ್ದರಾಮಯ್ಯನವರು ಈಗಾಗಲೇ ತಂತ್ರವನ್ನ ರೂಪಿಸಿರುವಂತದ್ದು. ಆ ಮುಖಾಂತರ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯ ಗೆದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯ ರಾಷ್ಟ್ರೀಯ ರಾಜಕಾರಣದ ಅರಿವು ಸಿಗುತ್ತೆ, ಮತ್ತಷ್ಟು ಪ್ರಬುದ್ಧತೆ ಬರುತ್ತೆ ರಾಜಕಾರಣದ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಒಟ್ಟಾರೆ ವರ್ಣಾದ ಒಂದೇ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರೆ 2024ರ ಮೈಸೂರು ಲೋಕಸಭಾ ಸ್ಥಾನದ ಅಭ್ಯರ್ಥಿಯಾಗಿ ಯತೀಂದ್ರರವರನ್ನ ಆಯ್ಕೆ ಮಾಡುವ ಮುಖಾಂತರ ಅವರನ್ನ ಲೋಕಸಭಾ ಚುನಾವಣೆಗೆ ಅಣಿಗಳಿಸುವ ತಂತ್ರ ಸಿದ್ದರಾಮಯ್ಯರವರದ್ದಾಗಿರುವಂತದ್ದು. ಶ್ರುತಿ, ಓಕೆ ಪಟೇಲ್ರೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನು ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಕಲಘಟಕಿ ಕುಂದಗೋಳದಲ್ಲಿ ಈಗಾಗಲೇ ಕಾಂಗ್ರೆಸ್ನವರಿಗೆ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಹಾಲಿ ಶಾಸಕಿ ಹಾಗೆ ಮಾಜಿ ಸಚಿವರಿಗೆ ಬಂಡಾಯದ ಬಿಸಿ ತಟ್ಟುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಕಲಘಟಕಿಯಲ್ಲಿ ಇಲ್ಲಿ ಸಂತೋಷ್ ಲಾಡ್ ಅವರಿಗೆ ಟಿಕೆಟ್ ಸಿಕ್ಕಿದ ಕೂಡಲೇ ನಾಗರಾಜ್ ಚಬ್ಬಿ ಅವರು ಸಿಡಿದಿದ್ದಾರೆ. ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದು ಆಯ್ತು ಅವರು. ಈಗ ಚಬ್ಬಿ ಬಿಜೆಪಿ ಸೇರ್ಪಡೆಯಿಂದ ಸಂತೋಷ್ ಲಾಡ್ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಏನಪ್ಪಾ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ದಿಢೀರಂತ ಬಿಜೆಪಿಗೆ ಸೇರ್ಕೊಂಡ್ಬಿಟ್ರಲ್ಲ ನಾಗರಾಜ್ ಚಬ್ಬಿ ಅಂತ ಹೇಳಿ. ಸೊ ಕುಂದಗೋಳದಲ್ಲಿ ಮತ್ತೊಂದು ಕಡೆ ಕುಸುಮಾ ಶಿವಳ್ಳಿ ವಿರುದ್ಧ ಕುಟುಂಬಸ್ಥರ ತಿರುಗಿ ಬಿದ್ದಿರುವಂತಹ ಪ್ರಸಂಗ ನಡೆದಿದೆ. ದಿವಂಗತ ಶಿವಳ್ಳಿ ಸಹೋದರರಾಗಿರುವಂತಹ ಈ ಮುತ್ತಣ್ಣ ಹಾಗೆ ಷಣ್ಮುಖ ಶಿವಳ್ಳಿ ಅವರು ಕಿಡಿಕಾರಿದ್ದಾರೆ.
ಗೆಲ್ಲೋ ಲೆಕ್ಕಾಚಾರದಲ್ಲಿದ್ದಂತಹ ಕಾಂಗ್ರೆಸ್ನ ಕ್ಷೇತ್ರಗಳೇನಿದೆ ಅವೆಲ್ಲ ಕೂಡ ವಾಪಸ್ ತಿರುಗುಬಾಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಂಡಾಯದ ಆತಂಕ ಇದೀಗ ಕೈಗೆ ಕಾಡ್ತಾ ಇದೆ. ಒಂದು ಕಡೆ ಕಲಘಟಕಿ, ಮತ್ತೊಂದು ಕಡೆ ಸೊ ಇಲ್ಲಿ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಅವರ ಕುಟುಂಬಸ್ಥರು ಇದೀಗ ಸಾಕಷ್ಟು ರೀತಿಯಾದಂತಹ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಕಲಘಟಕಿ ಹಾಗೆ ಕುಂದಗೋಳ ಭಾಗದಲ್ಲಿ ಆ ಬಂಡಾಯವನ್ನ ಶಮನ ಮಾಡುವಲ್ಲಿ ಕಾಂಗ್ರೆಸ್ನವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ. ಯಾಕಂದ್ರೆ ದಿವಂಗತ ಶಿವಳ್ಳಿ ಅವರ ನಿಧನದ ನಂತರ ಸೊ ಅವರ ಪತ್ನಿ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು. ಸೊ ಅನುಕಂಪದ ಆಧಾರ ಕಳೆದ ಬಾರಿ ವರ್ಕೌಟ್ ಆಗಿತ್ತು. ಬಟ್ ಈ ಬಾರಿಯೂ ಕೂಡ ಅನುಕಂಪದ ಆಧಾರ ವರ್ಕೌಟ್ ಆಗತ್ತಾ, ಹೇಗೆ ಏನು, ಮತ್ತೆ ಕುಸುಮಾ ಶಿವಳ್ಳಿ ಅವರಿಗೆ ಟಿಕೆಟ್ ಕೊಡ್ತಾರಾ ಅಂತ ಕಾದ್ ನೋಡ್ಬೇಕು. ಆಮೇಲೆ ನಮಗೆ ಗಂಡ್ಮಕ್ಳು ಕೊಟ್ಟಿದ್ದ ಕರೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹೋದ ಚುನಾವಣೆಯಲ್ಲಿ ಕೂಡ ನಮ್ಮ ಅಣ್ಣವ್ರ ಅಕಾಲಿಕ ನಿಧನ ಆದಮೇಲೆ ಕೂಡ ಅವ್ರಿಗೆ ಹೆಸರು ಸೂಚನೆ ಮಾಡಿದ್ದೆ ನಾವು ಮಾಡಿ ಅವ್ರ ಪರವಾಗಿ ಸಾಕಷ್ಟು ಹೋರಾಟ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ದೇವೆ. ಸುಮಾರು ಒಂದು 20,000 ಜನರ ಕಾಲನ್ನು ಕೂಡ ನಾವು ಅಂಥ ಸಂದರ್ಭದಲ್ಲಿ ಬಿದ್ದೇವೆ. ಈಗೂ ಕೂಡ ಅವ್ರ ಪರವಾಗಿ ಸರ್ವೆ ರಿಪೋರ್ಟ್ ಗೆಲ್ದಿತ್ತಂತಕ್ಕಂಥದ್ದು ಇತ್ತಪ್ಪ ಅಂತ ಕೊಡಲಿ, ನಮ್ಮದೇನು ವಿರೋಧೇನಿಲ್ಲ. ನಾವು ಅದನ್ನೇನೈತಲ್ಲ ನಾವು ಸ್ವಾಗತ ಮಾಡ್ಕೋತಾ ಇದ್ದೇವೆ. ಆದರೆ ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿದ್ದರಿಂದ ನನಗೆ ಟಿಕೆಟ್ ಕೊಟ್ಟಿದ್ದ ಕರೆ ಹೋದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥ ಆಶಾ ಮನೋಭಾವನೆ ನನ್ನಲ್ಲೈತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್, ಈಗ ಒಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಬಾರಿ ಕುಂದಗೋಳದಲ್ಲಿ ಅನುಕಂಪದ ಆಧಾರದ ಮೇಲೆ ಕುಸುಮಾ ಅವರು ಗೆದ್ದಿದ್ರು. ಬಟ್ ಈಗ ಅವರ ಸ್ಪರ್ಧೆಗೆ ಅವರ ಕುಟುಂಬಸ್ಥರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸೊ ಏನಾಗ್ತಾ ಇದೆ ಆ ಭಾಗದಲ್ಲಿ? ಶ್ರುತಿ, ಮುಖ್ಯವಾಗಿ ಏನು ಅನುಕಂಪದ ಆಧಾರದ ಮೇಲೆ ಗೆದ್ದಂತಹ ಕುಸುಮಾವತಿ ಶಿವಳ್ಳಿ ಅವರು ಕ್ಷೇತ್ರದಲ್ಲಿ ಅಂದ್ರೆ ತಮ್ಮ ಕಾರ್ಯವೈಖರಿಯನ್ನು ಸರಿಯಾಗಿ ಮಾಡದೇ ಇರೋದ್ರ ಹಿನ್ನೆಲೆಯಲ್ಲಿ CS ಶಿವಳ್ಳಿ ಅವರ ಹೆಸರು ಸಹ ಕೇಳ್ತಾ ಇದೆ. ಹೀಗಾಗಿ ನಮ್ಮ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಅವರ ಕಾರ್ಯವೈಖರಿ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಮುಂದಿಟ್ಕೊಂಡು ಏನಾದ್ರು ಹೋದ್ರೆ ಖಂಡಿತವಾಗಿ ನಾವು ಸೋಲನ್ನು ಅನುಭವಿಸ್ತೀವಿ. ಹಾಗಾಗಿ ಕಾಂಗ್ರೆಸ್ ಏನಾದ್ರೂ ಗೆಲ್ಲಬೇಕು ಅನ್ನೋ ಒಂದು ವಿಚಾರ ಇತ್ತಂದ್ರೆ ಕುಸುಮಾವತಿ ಶಿವಳ್ಳಿ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು. ಶಿವಳ್ಳಿ ಸಹೋದರರಾದ ಷಣ್ಮುಖ ಶಿವಳ್ಳಿ ಅಥವಾ ಏನು ಮುತ್ತಣ್ಣ ಶಿವಳ್ಳಿ ಇವರಿಬ್ಬರ ಪೈಕಿ ಒಬ್ಬರಿಗೆ ಟಿಕೆಟ್ ಕೊಡಬೇಕನ್ನೋ ಒಂದು ಆಗ್ರಹ ಶಿವಳ್ಳಿ ಸಹೋದರರದಾಗಿದೆ. ಹೀಗಾಗಿ ಒಂದು ವೇಳೆ ಕುಸುಮಾವತಿಗೆ ಟಿಕೆಟ್ ಕೊಟ್ಟರು ಸಹ ನಾವು ಏನು ಹಿಂದೆ ಚುನಾವಣೆಗೆ ಅವ್ರ ಪರ ಕೆಲಸ ಮಾಡಿದ್ವಿ, ಆ ರೀತಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೊಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದ್ ರೀತಿಯಲ್ಲಿ ಹಾಲಿ ಶಾಸಕಿಗೆ ಸಹೋದರರು ಸವಾಲು ಹಾಕಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನು ಕಲಘಟಗಿ ಕ್ಷೇತ್ರದಲ್ಲಿ ಏನು ಅನಾಯಾಸವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಂತ ಕಾಂಗ್ರೆಸ್ಗೆ ಚೆಬ್ಬಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಈಗೇನು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಚೆಬ್ಬಿ ಬಿಜೆಪಿ ಪಕ್ಷಾಂತರಗೊಂಡಿದ್ದು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಒಂದ್ ವೇಳೆ ಚೆಬ್ಬಿಗೆ ಟಿಕೆಟ್ ಸಿಕ್ಕಲ್ಲಿ ಒಂದ್ ರೀತಿಯಲ್ಲಿ ಕಲಘಟಗಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಂಡಾಯ ಕಾಂಗ್ರೆಸ್ ಅಂತ ಆ ರೀತಿಯ ಸ್ಪರ್ಧೆ ಏರ್ಪಡುತ್ತೆ. ಈ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಸಾಧ್ಯತೆಗಳನ್ನು ಸಹ ಹೇಳಲಿಕ್ಕೆ ಬರಲ್ಲ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದ ಕಾಂಗ್ರೆಸ್ಗೆ ಒಂದು ಬಂಡಾಯ ಒಂದು ತಿರುಗುಬಾಣವಾಗಿ ಪರಿಣಮಿಸ್ತಾ ಇದೆ. ಶ್ರುತಿ, ಓಕೆ ಶಿವರಾಮ ಸುಂಡಿ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೊ ಇನ್ನು ಇದೆಲ್ಲ ಕೂಡ ಒಂದ್ ಕತೆ ಆಯ್ತು ಅಂತ ಹೇಳಿದ್ರೆ ಇನ್ನು ದೊಡ್ಡಗೌಡರ ಮನೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ದೇವೇಗೌಡರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಪಾಪ ಒಂದು ಕಡೆ ವಯಸ್ಸಾಗಿದೆ, ಈಗ ನೋಡಿದ್ರೆ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಕ್ಷೇತ್ರಗಳನ್ನ ಗೆಲ್ಲಬೇಕು, ಜಾಸ್ತಿ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಕನಸಲ್ಲಿದ್ದಂತಹ ಕುಮಾರಸ್ವಾಮಿ ಅವರ ಆಸೆಗೆ ಎಲ್ಲೋ ಒಂದು ಕಡೆ ಕುಟುಂಬದ ಸಮಸ್ಯೆಗಳಲ್ಲಿ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸೊ ದೊಡ್ಡ ಮನೆಗೆ ದೊಡ್ಡದಾಗೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಅದರಲ್ಲೂ ದೊಡ್ಡವರ ಟಿಕೆಟ್ ಇದೆಯಲ್ಲ, ಪ್ರಮುಖವಾಗಿ ಹಾಸನದ ಟಿಕೆಟ್ ವಿಚಾರ, ಸೊ ಅದು ಫೈನಲ್ ಮಾಡೋದೇ ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿದೆ. ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರಿಗೆ ಇದೇ ಟೆನ್ಷನ್ ಆಗ್ಬಿಟ್ಟಿರೋದು. ಸೊ ಯಾವ ನಿಟ್ಟಿನಲ್ಲಿ ಟೆನ್ಷನ್ ಅಪ್ಪ ಅಂತ ಹೇಳಿದ್ರೆ JDS ಟಿಕೆಟ್ ಸಿಗದೆ ಇದ್ರೆ ಏನಾದ್ರೂ ಪಕ್ಷೇತರರಾಗಿ ಕಣಕ್ಕಿಳಿದು ಬಿಡ್ತಾರಾ? ಬೇರೆ ಯಾರು ಅಲ್ಲ, ರೇವಣ್ಣ ಹಾಗೆ ಭವಾನಿ ಅವರು ಇಬ್ರು ಕೂಡ ಪಕ್ಷೇತರರಾಗಿ ನಿಲ್ತಾರಾ ಅನ್ನೋ ಲೆಕ್ಕಾಚಾರಗಳಿದೆ. ಕುತೂಹಲ ಮೂಡಿಸಿದೆ ರೇವಣ್ಣ ಅವರ ಕುಟುಂಬದ ಟ್ರಿಕ್ಸ್. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ, ಹಂಗಾಗ್ತಾ ಇದೆ. ಸೊ ಯಾವ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ ರೇವಣ್ಣ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅವರಿಗೆ ಈ ಬಾರಿ ಭವಾನಿ ರೇವಣ್ಣ ಅವರಿಗೆ ಹಾಸನದ ಟಿಕೆಟ್ ಅನ್ನ ಕೊಡಿಸಿಯೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಅವರು ಕೂಡ ನಿಂತಿದ್ದಾರೆ. ಅವರ ಪುತ್ರರು ಕೂಡ ಅಮ್ಮನ ಪರವಾಗಿ ನಿಂತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಲ್ಲಿ ಎಲ್ಲ ಒಂದ್ ಕಡೆ ನೋಡೋದಾದ್ರೆ ದೇವೇಗೌಡರಿಗೆ ಇಲ್ಲಿ ಒಂದ್ ಕಡೆ ಕುಟುಂಬದ ರಾಜಕಾರಣ ವಿಚಾರದಲ್ಲಿ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಪುತ್ರ ಸಂಕಟ ಎದುರಾಗ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಶ್ರುತಿ, ಕಳೆದ 3 ತಿಂಗಳಿಂದ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಗೊಂದಲ ದಿನೇ ದಿನೇ ಮತ್ತು ಒಂದೊಂದು ಸ್ವರೂಪವನ್ನ ಪಡೆದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಾಜಿ CM ಕುಮಾರಸ್ವಾಮಿ ಅವರು ಹಾಸನಕ್ಕೆ ಸಂಬಂಧಪಟ್ಟಂತೆ ನಾನು ಹಾಸನದಿಂದ ಒಂದು ಸಂದೇಶವನ್ನ ಕೊಡ್ತೇನೆ. ಮಾಜಿ CM ಹೇಳೋ ಪ್ರಕಾರವಾಗಿ
ಕಾರ್ಯಕರ್ತರಿಗೆ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋ ಮೂಲಕವಾಗಿ ನಾವು ಕುಟುಂಬ ರಾಜಕಾರಣಕ್ಕೆ ತೆರೆ ಎಳಿತೀವಿ ಎಂಬಂತಹ ಹೇಳಿಕೆನ ಪದೇ ಪದೇ ಕೊಟ್ಕೊಂಡು ಬರ್ತಿದ್ದಾರೆ. ಆದ್ರೆ ಸುಮಾರು 25-30 ವರ್ಷ ಹಾಸನ ಕ್ಷೇತ್ರದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತು ಹೊಳೆನರಸೀಪುರ ಆಗಿರ್ಬೋದು, ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಾಸನ ಹೈಕಮಾಂಡ್ ರೇವಣ್ಣ ನಮ್ಮ ಕುಟುಂಬಕ್ಕೆ ಟಿಕೆಟ್ ಆಗ್ಲೇಬೇಕು ಎಂಬಂತಹ ಸೆಡ್ಡನ್ನ ಹೊಡೆದಿರ್ತಕ್ಕಂಥದ್ದು ಇದೀಗ ಒಂದು ಕೊನೆಯ ಹಂತಕ್ಕೆ, ಕ್ಲೈಮ್ಯಾಕ್ಸ್ ಗೆ ಬಂದು ಹಾಸನ ವಿಧಾನಸಭಾ ಕ್ಷೇತ್ರ ಟಿಕೆಟ್, JDS ನ ಟಿಕೆಟ್ ಹಂಚಿಕೆ ಗೊಂದಲ ಈಗ ಬಂದಿದೆ. ಆದ್ರೆ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾನು ಹಾಸನ ಟಿಕೆಟ್ ಅನ್ನ ಕಾರ್ಯಕರ್ತನೇ ಕೊಡುವ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೀನಿ ಎಂಬಂತಹ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ರೇವಣ್ಣನವರು ಕೂಡ ಮತ್ತೊಂದು ನಡೆಯನ್ನ ಇಡುವಂತಹ ಸಾಧ್ಯತೆಗಳು ಈಗ ನಿಚ್ಚಳ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹೊಳೆನರಸೀಪುರದಲ್ಲಿ ಸುಮಾರು 5 ಬಾರಿ ಶಾಸಕರಾಗಿರ್ತಕ್ಕಂತಹ ರೇವಣ್ಣನವರು ಈ ಬಾರಿ ನನ್ನ ಪತ್ನಿಗೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡದೇ ಇದ್ರೆ ನಾನು JDS ನಿಂದ ಸ್ಪರ್ಧೆ ಮಾಡೋದಿಲ್ಲ, ಪಕ್ಷೇತರವಾಗಿ ಹೊಳೆನರಸೀಪುರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಭವಾನಿ ರೇವಣ್ಣ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿಸ್ತೀನಿ ಎಂಬಂತಹ ಪರೋಕ್ಷ ಹೇಳಿಕೆಗಳನ್ನ ಕೊಡ್ತಿರೋದ್ರಿಂದ ಅಲ್ಲಿನ ಕಾರ್ಯಕರ್ತರಿಗೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದೆಲ್ಲದೂ ಕೂಡ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ರೀತಿಯಂತಹ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಬಂದು ಟಿಕೆಟ್ ಅನ್ನ ಫೈನಲ್ ಮಾಡ್ತೀನಿ ಎಂಬಂತ ಹೇಳಿಕೆ. ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕಾದ್ ನೋಡೋಣ ಯಾವ್ಯಾವ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಳ್ಳಾಗತ್ತೆ, ಅವ್ರು ಪಕ್ಷೇತರರಾಗಿ ಕಣಕ್ಕಿಳಿಯೋದು ನಿಜಾನ ಅನ್ನೋದೊಂದು ಪ್ರಶ್ನೆ ಇದೆ, ನೋಡೋಣ. ಸೊ ದೇವೇಗೌಡರ ನಿರ್ಧಾರ ಯಾವ ಮಟ್ಟಿಗೆ ಇರುತ್ತೆ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಮತ್ತಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನ 3ನೇ ಲಿಸ್ಟ್ ಬಿಡುಗಡೆ ಕಾಂಗ್ರೆಸ್ಗೆ ಇದೀಗ ಕಗ್ಗಂಟಾಗಿದೆ. ಮೊದಲ ಲಿಸ್ಟ್ ಬಿಡುಗಡೆ ಆದ್ಮೇಲೆ ಕೂಲ್ ಆಗಿದ್ದಂತಹ ಕಾಂಗ್ರೆಸ್ 2ನೇ ಲಿಸ್ಟ್ ಬಿಡುಗಡೆ ಬಳಿಕ ಹೊತ್ತಿ ಉರಿತಾ ಇದೆ. ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಸುಡ್ತಾ ಇದೆ. ಇನ್ನು ಇವತ್ತು 3ನೇ ಲಿಸ್ಟ್ ಫೈನಲ್ ಮೀಟಿಂಗ್ ದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆಯುತ್ತೆ. ಈ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲ ಹೊತ್ತಲ್ಲೇ ದೆಹಲಿಗೆ ಹೊರಳಿದ್ದಾರೆ. ಬಿಜೆಪಿಯವರ ಪಟ್ಟಿ ಮೊದಲು ರಿಲೀಸ್ ಆಗಲಿ, ಆಮೇಲೆ ಕಾಂಗ್ರೆಸ್ನ 3ನೇ ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಹೇಳಿದ್ರು. ಇದೇ ವೇಳೆ ಸಚಿವ ಸುಧಾಕರ್ ವಿರುದ್ಧ DK ಶಿವಕುಮಾರ್ ಗುಡುಗಿದ್ರು. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಿಗದೆ ಜನ ಸತ್ರು, ಕೋವಿಡ್ ವೇಳೆ ಅವರ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಟೀಕಿಸಿದ್ರು. ಜೆಡಿಎಸ್ ತೊರೆದಿದ್ದ ಅರಸೀಕೆರೆ ಮಾಜಿ ಶಾಸಕ ಶಿವಲಿಂಗೇಗೌಡ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನು ಸೇರ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಶಿವಲಿಂಗೇಗೌಡ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡ್ರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಜೆಡಿಎಸ್ನಲ್ಲಿ ದೇವೇಗೌಡರ ಕುಟುಂಬದವರು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರಬೇಕು, ಕೇಳದೇ ಇದ್ರೆ ಪಕ್ಷದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಟಾಂಗ್ ಕೊಟ್ರು. ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿರುವಂತಹ YSV ದತ್ತ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಕಡೂರಿನಲ್ಲಿ ನಡೆದ ಸ್ವಾಭಿಮಾನ ಸಭೆಯಲ್ಲಿ ತಿಳಿಸಿದರು. ಹೆಗಲ ಮೇಲೆ ಟವಲ್ ಹಾಕೊಂಡು ಚುನಾವಣಾ ಖರ್ಚಿಗೆ ಭಿಕ್ಷೆ ಬೇಡಿದ್ರು. ಅಭಿಮಾನಿಗಳು 50,000, 1 ಲಕ್ಷ ಹಾಗೆ 2 ಲಕ್ಷ ರೂಪಾಯಿ ಚೆಕ್ಗಳನ್ನು ಕೊಟ್ಟರು. ಅಥಣಿಯಲ್ಲಿ ಬಿಜೆಪಿಯ ಟಿಕೆಟ್ಗಾಗಿ ಲಕ್ಷ್ಮಣ ಸವದಿ ಹಾಗೆ ಮಹೇಶ್ ಕುಮಟಹಳ್ಳಿ ನಡುವೆ ಫೈಟ್ ಮುಂದುವರೆದಿದೆ. ಮಹೇಶ್ ಕುಮಟಹಳ್ಳಿ ಟಿಕೆಟ್ಗಾಗಿ ರಮೇಶ್ ಜಾರಕಿಹೊಳಿ ಅವರು ಕಸರತ್ತನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣಣ್ಣ ಯಾಕೆಷ್ಟು ಚಡಪಡಿಸ್ತಿದ್ಯಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ದಯವಿಟ್ಟು ಆರಾಮಾಗಿರು ಅಂತ ಹೇಳಿದ್ರು. 100ಕ್ಕೆ 100ರಷ್ಟು ಮಹೇಶ್ ಕುಮಟಹಳ್ಳಿಗೆ ಬಿಜೆಪಿಯ ಟಿಕೆಟ್ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ. ಕೆಲ ವಿಚಾರಗಳನ್ನ ಬಹಿರಂಗಪಡಿಸೋದಕ್ಕಾಗಲ್ಲ ಅಂದ್ರು. ರಾಜ್ಯದಲ್ಲಿ ಅಮೂಲ್ ಉತ್ಪನ್ನ ಮಾರಾಟಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ನಂದಿನಿ ಹಾಲನ್ನ ಉಳಿಸಿ ಸೇವ್ ನಂದಿನಿ ಅಭಿಯಾನವನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಹಾಸನದ ನಂದಿನಿ ಹಾಲಿನ ಕೇಂದ್ರದಲ್ಲಿ DK ಶಿವಕುಮಾರ್ ಅವರು ನಂದಿನಿ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರು. ಸುಮಾರು 2,500 ರೂಪಾಯಿ ಕೊಟ್ಟು ಹಾಲು, ತುಪ್ಪ, ಮಜ್ಜಿಗೆ, ಮೈಸೂರು ಪಾಕ್ ಸೇರಿದಂತೆ 10 ಉತ್ಪನ್ನಗಳನ್ನ ಖರೀದಿಸಿದ್ರು. ಸ್ಥಳದಲ್ಲೇ ಇದ್ದ ಜನರಿಗೆ ನಂದಿನಿ ಉತ್ಪನ್ನಗಳನ್ನ ಕೂಡ ಹಂಚಿದ್ರು. ವೆಲ್ಕಮ್ ಬ್ಯಾಕ್. ಚುನಾವಣಾ ಹೊಸ್ತಿಲಲ್ಲಿ ಕರಾವಳಿಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ. ಈ ಬಾರಿಯೂ ಕೂಡ ಮುಜರಾಯಿ ಇಲಾಖೆ ಆದೇಶವನ್ನ ಮುಂದಿಟ್ಟುಕೊಂಡು ವ್ಯಾಪಾರ ನಿಷೇಧವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ. ಇನ್ನು ದುರ್ಗಾ ಪರಮೇಶ್ವರಿ ದೇಗುಲವನ್ನ ಮುಸ್ಲಿಂ ವ್ಯಕ್ತಿಯೇ ನಿರ್ಮಾಣ ಮಾಡಿದ್ದು ಅನ್ನೋ ಪ್ರತೀತಿ ಕೂಡ ಇದೆ. ಮುಸ್ಲಿಂ ವ್ಯಾಪಾರಿಗಳನ್ನ ನಿಷೇಧ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಚೂರು ನಗರದಲ್ಲಿ ಅರೆಸೇನಾ ಪಡೆ ಹಾಗೆ ಪೊಲೀಸ್ ಪಡೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನವನ್ನ ನಡೆಸಲಾಯಿತು. ಶಾಂತಿಯುತ ಸುವ್ಯವಸ್ಥಿತ ಮತದಾನ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಯಾವುದೇ ಭೀತಿ ಇಲ್ಲದೆ ಮತದಾನ ಮಾಡಬೇಕು, ಸಾರ್ವಜನಿಕರೊಂದಿಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನ ಸಾರಿದ್ದಾರೆ.
ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಮತ್ತೆ ಗೆಹ್ಲೋಟ್ ವರ್ಸಸ್ ಪೈಲಟ್ ಕದನ ಆರಂಭ ಆಗಿದೆ. ಸಿಎಂ ಅಶೋಕ್ ಗೆಹ್ಲೋಟ್ ವಿರುದ್ಧ ಕಿಡಿಕಾಡಿರುವ ಸಚಿನ್ ಪೈಲಟ್ ನಾಳೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀನಿ ಅಂತ ಅಂದಿದ್ದಾರೆ. ಹಿಂದಿನ ಸಿಎಂ ವಸುಂಧರಾ ರಾಜೆ ನೇತೃತ್ವದ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಆರೋಪಗಳ ವಿರುದ್ಧ ಗೆಹ್ಲೋಟ್ ಸರ್ಕಾರ ತನಿಖೆ ನಡೆಸಬೇಕು ಅಂತ ಮಾಜಿ ಉಪಮುಖ್ಯಮಂತ್ರಿ ಪೈಲಟ್ ಅವರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಮತ್ತು ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅಯೋಧ್ಯೆಗೆ ಭೇಟಿ ನೀಡುವ ಮೂಲಕ ಶಕ್ತಿ ಪ್ರದರ್ಶಿಸಿದ್ದಾರೆ. ಸಿಎಂ ಆದಮೇಲೆ ಇದೇ ಮೊದಲ ಬಾರಿಗೆ ಅಯೋಧ್ಯೆಗೆ ಭೇಟಿ ನೀಡಿದ ಶಿಂಧೆ ತಮ್ಮ ಬೆಂಬಲಿಗರು, ಶಾಸಕರು, ಸಂಸದರು, ಕಾರ್ಯಕರ್ತರ ಜತೆ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದರು. ಈ ಮೂಲಕ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಬಣದ ವಿರುದ್ಧ ಹಿಂದುತ್ವದ ಚುನಾವಣಾ ರಾಜಕೀಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅಯೋಧ್ಯೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ರಾಮಮಂದಿರದ ವೈಮಾನಿಕ ನೋಟವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಭಾರತದಲ್ಲಿ ಕೋವಿಡ್ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗ್ತಾ ಇದ್ರು. ವಿಶ್ವದಾದ್ಯಂತ ಏರ್ತಾ ಇರೋ ಕೊರೋನಾ ಸೋಂಕಿಗೆ ಹೋಲಿಸಿದ್ರೆ ಅತಿ ಕಡಿಮೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಭಾರತದ ಒಟ್ಟು ಜನಸಂಖ್ಯೆಯ ಸರಾಸರಿಯನ್ನ ನೋಡಿದ್ರೆ 10 ಲಕ್ಷ ಜನಸಂಖ್ಯೆಯ ಪೈಕಿ ಕೇವಲ 2 ಮಾತ್ರ ಸೋಂಕು ದೃಢಪಡ್ತಾ ಇದೆ. ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಪರಿಶೀಲನಾ ಸಭೆ ನಡೆಸಿದ್ದು ಹಲವು ರಾಜ್ಯಗಳಿಗೆ ಜಾಗರೂಕರಾಗಿರೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳು ತುರ್ತು ಸಿದ್ಧತೆಯನ್ನ ನಿರ್ಣಯಿಸುವುದಕ್ಕೆ ಇವತ್ತು ಹಾಗೆ ನಾಳೆ ರಾಷ್ಟ್ರವ್ಯಾಪಿ ಅಣುಕು ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ದೇಶದಲ್ಲಿ ಕೊರೋನಾ ಹೆಚ್ಚಳ ಆಗ್ತಿದ್ದ ಹಾಗೆ ಹೊಸದಾಗಿ 3 ರಾಜ್ಯಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಕೆಲ ನಿರ್ಬಂಧ ಜಾರಿಗೆ ತರಲಾಗಿದೆ. ಹರಿಯಾಣ, ಪುದುಚೇರಿ, ಕೇರಳದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಲಾಗಿದೆ. ಗರ್ಭಿಣಿಯರು, ರೋಗ ಪೀಡಿತರು ಹಾಗೂ ವೃದ್ಧರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ. ಬೌದ್ಧ ಧರ್ಮಗುರು ದಲೈಲಾಮಾ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ವಿಡಿಯೋವೊಂದು ವೈರಲ್ ಆಗ್ತಾ ಇದೆ. ಕಾರ್ಯಕ್ರಮದ ವೇಳೆ ಬಾಲಕನ ಜೊತೆ ದಲೈಲಾಮಾ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಲಕನನ್ನ ಕರೆದು ಬಾಯಿಗೆ ಮುತ್ತು ಕೊಡುವಂತೆ ಸನ್ನೆ ಮಾಡಿರುವ ವಿಡಿಯೋ ಇದಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಮುಂಬೈ ವಿರುದ್ಧ ದೊಡ್ಡ ಗೆಲುವಿನೊಂದಿಗೆ ಐಪಿಎಲ್ನಲ್ಲಿ ಶುಭಾರಂಭ ಮಾಡಿದ್ದ ಆರ್ಸಿಬಿ ಕಳೆದ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋತಿತ್ತು. ಇಂದು ಲಕ್ನೋ ವಿರುದ್ಧ ಆರ್ಸಿಬಿ 3ನೇ ಪಂದ್ಯವನ್ನು ಆಡುತ್ತೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯುತ್ತೆ. ಲಕ್ನೋ 3ನೇ ಜಯದೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕಿರುವುದಕ್ಕೆ ಕಾಯ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುವುದರಿಂದ ಕೆಲವೊಂದು ಸಂಚಾರ ಮಾರ್ಗಗಳನ್ನು ಬದಲಾವಣೆ ಮಾಡಲಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ